ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಿನಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಮನೆಯಿಂದ ಬರಬೇಕಾದ್ರೆ ಮನಿ ಪ್ಲ್ಯಾಂಟ್ ತಂದಿದ್ದೆ ಆ್ಯಂಡ್ ಅಮ್ಮ ತುಪ್ಪ ಕೂಡ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಸ್ವಲ್ಪ. ಸೊ ದೋಸೆ ಪ್ರಿಪೇರ್ ಮಾಡೋಣ. ರೆಡಿಮೇಡ್ ಹಿಟ್ಟು ತಂದು ದೋಸೆ ಮಾಡ್ತಾಯಿದ್ದೀನಿ. ಅಮ್ಮ ಕೊಟ್ಟ ತುಪ್ಪ ಹಾಕಿ ದೋಸೆ ಮಾಡಿ ತಿನ್ನಬೇಕಿವತ್ತು ಅಷ್ಟೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. This is my morning breakfast and I'm going to office. Nan work ಎಲ್ಲ ಆದ ನಂತರ just coming back. Weekdays that is a daily routine. Going, working and coming back. Food prepare ಮಾಡೋದು ಇಷ್ಟೇ. So Day 2, good morning everyone. ಮನೆಯಿಂದ ತಂದ ಪರ್ಪಲ್ ವೇನ್. It looks healthy and I am happy. Even money plant ಕೂಡ ಚಿಕ್ಕದಾದಂಥ ಗ್ಲಾಸ್ ಬಾಟಲಿಗೆ ಹಾಕಿದ್ದೀನಿ. ಐ ಹೋಪ್ ಚೆನ್ನಾಗಿ ಸಲ ಪ್ಲ್ಯಾಂಟ್ ಗ್ರೋ ಆಗುತ್ತೆ ಅಂತ. ಲಾಸ್ಟ್ ಟೈಮ್ ಮನಿ ಪ್ಲ್ಯಾಂಟ್ ತಂದಿದ್ದೆ. ಐ ಡೋಂಟ್ ನೋ, ಮನಿ ಪ್ಲ್ಯಾಂಟ್ ಸರ್ವೈವ್ ಆಗಿಲ್ಲ, ಅದು ಸತ್ತೋಯ್ತು ಗಿಡ. ಸೊ ಈ ಸಲ ಮತ್ತೆ ವಾಪಸ್ ತಂದಿದ್ದೀನಿ. ಹೋಪ್ ಇಟ್ ವಿಲ್ ಗ್ರೋ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. Look at this beautiful clouds. Oh my god, how beautiful it is. ಸಕ್ಕತ್ತಾಗಿದೆ ವ್ಯೂ. ನಮ್ಮ ಆಫೀಸಲ್ಲಿ ಇವತ್ತು ಫ್ರೂಟ್ ಕಟ್ಟಿಂಗ್ಸ್ ಎಲ್ಲ ಇತ್ತು ಈವೆಂಟಿಗೆ ಅಂತ ಹೇಳಿ. ಸೊ ನಾನು ಪೇರಳೆ ಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ. And look at this, how they served it. It looks so beautiful. Day 3, good morning. Sun is bright and I just love this weather. It's too good. Let me prepare food. ನನ್ನ ಟಿಫಿನಿಗೂ ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೇಕು ಇವತ್ತು. ಸೊ ಏನು ಗೊತ್ತಾ, ಇವತ್ತು ಕಾಫಿಗೆ ನನಗೆ ಪಾರ್ಲೆಜಿ ಬಿಸ್ಕೆಟ್ ತಿನ್ನಬೇಕಂತ ಅನ್ನಿಸ್ತು. ಸೊ ಏನೋ ಚೈಲ್ಡ್ಹುಡ್ ಮೆಮೊರೀಸ್ ಇದೆ ತುಂಬ. ಆ್ಯಂಡ್ ಮ್ಯಾಂಗೋ ಸೀಸನ್, ಸೊ ವೈ ನಾಟ್ ಮ್ಯಾಂಗೋ. ಲೆಟ್ಸ್ ಮೂವ್ ಟು ಡೇ 4. ಅಗೈನ್ ಗುಡ್ ಮಾರ್ನಿಂಗ್ ಎವ್ರಿವನ್. ನೋಡಿ, ಬ್ಯೂಟಿಫುಲ್ ಆಗಿದೆ ಕ್ಲೌಡ್. ವಾವ್. ಬಿಸಿ ಆದಂಥ ಪಲಾವ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮಾರ್ನಿಂಗ್ಗೆ. ಹಾಗೆಯೇ ಸ್ವಲ್ಪ ಡ್ರೈ ಗ್ರೇಪ್ಸ್ ಏನಿದೆ ಅದನ್ನು ನೀರಲ್ಲಿ ನೆನೆ ಹಾಕಿ ತಿಂತಾ ಇದ್ದೀನಿ. ಬಿಕಾಸ್ ಇಟ್ಸ್ ರಿಯಲಿ ಗುಡ್ ಫಾರ್ ಹೆಲ್ತ್. ಸೊ ಸ್ವಲ್ಪ ಹೊತ್ತು ಸೋಪ್ ಮಾಡಿ ತಿನ್ನಬೇಕು. ಮನೆಯಿಂದ ತಂದಂಥ ಮನಿ ಪ್ಲ್ಯಾಂಟನ್ನ ಈ ಚಿಕ್ಕದಾದ ಗ್ಲಾಸ್ ಜಾರಲ್ಲಿ ಹಾಕಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣ್ತಿದೆ ನೋಡಿ. ಆ್ಯಂಡ್ ಇಟ್ಸ್ ಹೆಲ್ದಿ ಆಲ್ಸೋ. ಆ್ಯಂಡ್ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಹೇರ್ ಸ್ಟೈಲ್. All-time favorite and super comfortable. So this is how my skin looks after applying moisturizer and lip gloss. Dry lips ಅನ್ನು ಅವಾಯ್ಡ್ ಮಾಡೋದಕ್ಕೆ ಐ ಅಪ್ಲೈಡ್ ಲಿಪ್ ಗ್ಲಾಸ್. ಸ್ವಲ್ಪ ವಾಕಿಂಗ್ ಮಾಡಬೇಕು. ಸೊ ಐ ಆಮ್ ಗೋನಾ ಗೋ ಟು ಟೆರೆಸ್. ಸೊ ಲೆಟ್ಸ್ ಗೋ. ಆ್ಯಂಡ್ ರಾತ್ರಿಗೆ ನನ್ನ ಡಿನ್ನರ್ ಪ್ರಿಪರೇಷನ್ ಆಗ್ತಾ ಇದೆ. ಜಸ್ಟ್ ಕಟ್ಟಿಂಗ್ ದ ವೆಜಿಟೇಬಲ್ಸ್. ಕ್ವಿಕ್ಕಾಗಿ ಪಲ್ಯ ಮಾಡಿ ಊಟ ಮಾಡಬೇಕು ಅಷ್ಟೇ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ದೋಸೆ ಹಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ, ರವಾ ದೋಸೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ರೀತಿ ಚಿಕ್ಕದಾಗಿ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೀನಿ. ಹಿಟ್ಟಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಹಾಫ್ ಕಪ್ ಅಕ್ಕಿ ಹುಡಿ, 1/4 ಕಪ್ನಷ್ಟು ಚಿರೋಟಿ ರವೆ, 2 ಟೇಬಲ್ ಸ್ಪೂನಷ್ಟು ಮೈದಾ, 1 ಸ್ಪೂನಷ್ಟು ಕಡಲೆ ಹುಡಿ,
ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಜೀರಿಗೆ ಆ್ಯಂಡ್ ಕಟ್ ಮಾಡಿದಂಥ ಆನಿಯನ್, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು, ನೀರು ಹಾಕ್ಕೊಂಡು ಹಿಟ್ಟನ್ನು ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡಿಕೊಳ್ಳಿ. ಆ್ಯಂಡ್ ಒಂದು 15 ಮಿನಿಟ್ಸ್ ಹಿಟ್ಟನ್ನು ಹಾಗೆ ಇಟ್ಟು ಹಿಟ್ಟನ್ನು ಹಿಡಿದ್ರೆ ದೋಸೆ ರೆಡಿ. ನವಡೇಸ್ ಐ ಜಸ್ಟ್ ಲವ್ ಟು ಟೈ ಮೈ ಹೇರ್ ಲೈಕ್ ದಿಸ್. ಈ ರೀತಿ 2 ಜಡೆ ಹಾಕೋದಂತ ನನಗೆ ತುಂಬಾ ಇಷ್ಟ. ಆ್ಯಂಡ್ ಐ ಜಸ್ಟ್ ರಿಮೆಂಬರ್ ಮೈ ಚೈಲ್ಡ್ಹುಡ್ ಡೇಸ್. ದರ್ ಇಸ್ ಅ ಕಂಪಲ್ಸರಿ ಅಂದರೆ ಎವ್ರಿ ಡೇ ಈ ರೀತಿ 2 ಜಡೆ ಕಟ್ಕೊಂಡು ಹೋಗಬೇಕು ಸ್ಕೂಲಿಗೆ. ಆ್ಯಂಡ್ ಇನ್ನೊಂದು ಫೇವ್ರೆಟ್ ಹೇರ್ ಸ್ಟೈಲ್ ಅಂತಂದರೆ ಹೈ ಪೋನಿ, ಟೈಟಾಗಿ ಹೈ ಪೋನಿ ಕಟ್ಟೋದು ಅಂತಂದರೆ ತುಂಬಾ ಇಷ್ಟ. ಆ್ಯಂಡ್ ರೂಮಲ್ಲಿದ್ದಾಗ, ಮನೆಯಲ್ಲಿದ್ದಾಗ ಐ ಜಸ್ಟ್ ಲೈಕ್ ಟು ಟೈ ಲೈಕ್ ದಿಸ್. ಖುಷಿ ಆಗುತ್ತೆ ಆ್ಯಕ್ಚುಲಿ. ಫೀಲ್ ಸೋ ಕಂಫರ್ಟೇಬಲ್ ಆ್ಯಸ್ ವೆಲ್. ಆ್ಯಂಡ್ ಇಟ್ ಮೇಕ್ಸ್ ಮೀ ಫೀಲ್ ಯಂಗ್. ಒಂದು ಸ್ಟೂಡೆಂಟ್ ಫೀಲಿಂಗ್ ಬರುತ್ತೆ, ಮತ್ತೆ ಹಳೆ ನೆನಪಾಗುತ್ತೆ. ಸೊ ಐ ಜಸ್ಟ್ ಲವ್ ಟೈಮ್ ಮೈ ಹೇರ್ ಲೈಕ್ ದಿಸ್. ಜಸ್ಟ್ ಲವ್ ಇಟ್. ಲುಕ್ ಎಟ್ ದ ಕ್ಲೌಡ್ ಔಟ್ಸೈಡ್. ಇಟ್ಸ್ ಟೂ ಕ್ಲೌಡಿ. ಪಕ್ಕ ಮಳೆ ಬರೋ ಚಾನ್ಸಸ್ ಇದೆ ಬೆಂಗಳೂರಲ್ಲಿ ಇವತ್ತು. ಈ ವೆದರ್ಗೆ ಈವ್ನಿಂಗ್ ಟೈಮಲ್ಲಿ ಕಾಫಿ ಇಲ್ದಿದ್ರೆ ಹೇಗೆ? ಸೊ ಪ್ರಿಪೇರಿಂಗ್ ಅ ಸ್ಟ್ರಾಂಗ್ ಕಾಫಿ. ಫೈನಲಿ ಮಳೆನೂ ಬಂತು ಆ್ಯಂಡ್ ದ ವೆದರ್ ಈಸ್ ಕೂಲ್. ಐ ಲವ್ ಇಟ್. ರೋಡ್ ಸೈಡಲ್ಲಿ ಹೂ ಮಾರ್ತಾಯಿದ್ರು. ಸೊ ದುಂಡು ಮಲ್ಲಿಗೆ ಮತ್ತು ಅಬ್ಬಲಿಗೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಇಟ್ ಸ್ಮೆಲ್ಸ್ ಸೋ 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 ಗುಡ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಮಲ್ಲಿಗೆ ಹೂ ಅಂತಂದರೆ ಎಷ್ಟು ಸ್ಪೆಷಲ್ ಅಲ್ವಾ? ಸೊ ಈ ರೀತಿ ಮಲ್ಲಿಗೆ ಮಾಲೆನ ಪೋಣಿಸ್ತಾ ಇದ್ದೀನಿ. ಲಿಟ್ರಲಿ ಇಟ್ ಸ್ಮೆಲ್ಸ್ ಲೈಕ್ ಅ ಹೆವೆನ್, ದುಂಡು ಮಲ್ಲಿಗೆ. ಮತ್ತು ಸ್ವಲ್ಪ ಮಲ್ಲಿಗೆ ಉಳಿದಿತ್ತು. ಮಾಲೆ ಎಲ್ಲ ಮಾಡಿದ ನಂತರ ನಾನು ಈ ರೀತಿ ಬಾಕ್ಸ್ಗೆ ಫುಲ್ ನೀರು ಹಾಕಿ ನಂತರ ಒಂದೊಂದೇ ಮಲ್ಲಿಗೆ ಹೂನ ಈ ರೀತಿ ಚೆನ್ನಾಗಿ ಹಾಕ್ತಾಯಿದ್ದೀನಿ. ಸೊ ದ್ಯಾಟ್ ಸ್ವಲ್ಪ ಟೈಮ್ ಉಳಿಲಿ ಅಂತ, ಮತ್ತು ರೂಮ್ ಚೆನ್ನಾಗಿ ಸ್ಮೆಲ್ ಬರಲಿ ಅಂತ ಹೇಳಿ ಈ ರೀತಿ ಡೆಕೋರೇಟಿವ್ ಆಗಿ ಇಟ್ಟಿದ್ದೀನಿ. ಸೊ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಅಲ್ವಾ? ವಾವ್. ಮತ್ತು ಇಲ್ಲಿಗೆ ಈ ಮಿನಿ ವ್ಲಾಗನ್ನು ಎಂಡ್ ಮಾಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. Have a great day and subscribe to my channel. Bye.